ಇವತ್ತು ನನ್ನ ಮುಂದೆ MI ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ರೆಡ್ಮಿ 13C ಅಂತ ಒಂದು ಎಂಟ್ರಿ ಲೆವೆಲ್ 5G ಸ್ಮಾರ್ಟ್ಫೋನ್ ಇರುವಂಥದ್ದು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಇದರ ಬೇಸ್ ವೇರಿಯಂಟು ಒಂದು 10,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಹೈ ನಾನು ಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಲ್ಲಿ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಡಿಫ್ರೆಂಟಾಗಿ ಸಲ ಕೆಂಪು ಬಣ್ಣದ ಬಾಕ್ಸಲ್ಲಿ ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದರಲ್ಲಿ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಯಾವುದೇ ಬ್ಯಾಕ್ ಕವರ್ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ, ಬೇಜಾರಾಗುವಂಥ ವಿಷಯ. ನಂತರ ಇದರ ಒಳಗಡೆ ಕೇವಲ 10 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ. ಕೇವಲ 10 ವ್ಯಾಟ್. ಆದರೆ ಈ ಸ್ಮಾರ್ಟ್ಫೋನ್ 18 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ. ಅಟ್ಲೀಸ್ಟ್ 18 ವ್ಯಾಟನ್ನು ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ ಈ ಪ್ರೈಸ್ ರೇಂಜಿಗೆ. ಇನ್ನು ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲು. ಇದು ಕ್ವಾಲಿಟಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತಾ. ಹಿಂದ್ಗಡೆ ಲುಕ್ ನಂಗೆ ಸ್ವಲ್ಪ ತುಂಬ ಇಷ್ಟ ಆಯಿತು. ಈ ಸ್ಮಾರ್ಟ್ಫೋನ್ ಸುಮಾರು 195 ಗ್ರಾಮ್ ವೆಯ್ಟ್ ಇರುವಂಥದ್ದು ಆಯಿತಾ, ಮತ್ತು ಒಂದು ಲೆವೆಲಿಗೆ ತಿನ್ನಕ್ಕೆ ಸಹ ಇದೆ. 8.19 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಫೋನ ಫ್ರಂಟಲ್ಲಿ ನಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು. ಈ ಪ್ರೈಸ್ ರೇಂಜಿಗೆ ಕೆಲವು ಫೋನ್ಗಳಲ್ಲಿ ನಿಮಗೆ ಪಂಚೋಲ್ ಸಿಗುತ್ತೆ, ಇದರಲ್ಲೂ ಕೊಟ್ಟಿರೋ ತುಂಬ ಚೆನ್ನಾಗಿರ್ತಾ ಇತ್ತು. ಬೆಝಲ್ ಒಂದು ಲೆವೆಲ್ಗೆ ದೊಡ್ಡದಾಗಿ, ಎಲ್ಲ ಸೈಡು ದೊಡ್ಡದಾಗಿದೆ, ಬಾಟಮ್ ಸ್ವಲ್ಪ ಜಾಸ್ತಿನೇ ದೊಡ್ಡದಾಗಿದೆ. ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 3 ಸಿಗ್ತಾ ಇರುವಂಥದ್ದು ಆಯಿತಾ. ಇವ್ರು ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ, ನೀವೇ ಸಪ್ರೇಟಾಗಿ ಬ್ಯಾಕ್ ಕವರ್ನೂ ತೊಗೋಬೇಕು, ಈ ಸ್ಕ್ರೀನ್ ಗಾರ್ಡ್ನೂ ತೊಗೊಬೇಕಾಗುತ್ತೆ. ಫ್ರಂಟಿನ ತುಂಬ ನಾರ್ಮಲ್ ಲುಕ್ಕಿಂಗ್ ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ನೋಡೋದಕ್ಕೆ ಗ್ಲಾಸ್ ರೀತಿ ಕಂಡ್ರೂ ಸಹ ಇದು ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ. ಗ್ಲಾಸ್ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು ನಂಗೆ ಅನ್ನಿಸ್ದಂಗೆ. ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ಥರ ಕಾಣುತ್ತೆ, ಒಂದೊಂದು ಲೈನ್ ಟೆಕ್ಸ್ಚರ್ ಎಲ್ಲ ಇದೆ, ಚೆನ್ನಾಗಿದೆ ಆಯಿತಾ. ಸ್ಮಡ್ಜಸ್ ಆದರೂ ಸಹ ಅಷ್ಟೊಂದು ಕಾಣಲ್ಲ, ಆಗುತ್ತೆ ಬಟ್ ಕಾಣಲ್ಲ. ಸ್ಕ್ರ್ಯಾಚ್ ಆದರೂ ಸಹ ಕಾಣಲ್ಲ ಈ ಒಂದು ಡಿಸೈನಿಂದ ಆಯಿತಾ. ಬಟ್ ಪ್ಲಾಸ್ಟಿಕ್ ಬ್ಯಾಕು. ಹಿಂದ್ಗಡೆ ನಿಮಗೆ 2 ಕ್ಯಾಮ್ರಾ ಸಿಗ್ತದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಸಿಗ್ತಾ ಇರುವಂಥದ್ದು. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಏನಕ್ಕೆ ಅಂತ ಅಂದರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತದೆ, ಆಬ್ವಿಯಸ್ಲಿ. USB Type-C ಪೋರ್ಟು, ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಸ್ಪೀಕರ್ ಗ್ರಿಲ್ ನಮಗೆ ಬಾಟಮಲ್ಲಿ ಸಿಗ್ತಾ ಇದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇತ್ತೀಚೆಗೆ ಒಂದು 10,000 ರೂಪಾಯಿ ಒಳಗೂ ಕೂಡ ನಮಗೆ ಗ್ಲಾಸ್ ಬ್ಯಾಕನ್ನು ಕೆಲವು ಬ್ರ್ಯಾಂಡ್ಗಳು ಕೊಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ IP ರೇಟಿಂಗ್, ಅಫಿಷಿಯಲ್ IP ರೇಟಿಂಗ್ ಇಲ್ಲ, ಬಟ್ MI ಅವರು ಹೇಳೋ ಪ್ರಕಾರ ಇದು ಸ್ಪ್ಲ್ಯಾಶ್ ಮತ್ತು ಡಸ್ಟ್ ಪ್ರೊಡಕ್ಷನ್ನ ಹೊಂದಿರುವಂಥದ್ದು. ಅಂದರೆ ಸಡನ್ ನೀರಿಗೆ ಬಿದ್ದರೆ ಅಂಥದ್ದು ಏನೂ ಆಗಲ್ಲ, ಬಟ್ IP ರೇಟಿಂಗ್ನ ಇವರು ಕೊಟ್ಟಿಲ್ಲ. ಒಟ್ಟಿಗೆ ಡಿಸೈನ್ ಓಕೆ ಅಂತೀನಿ ಆಯಿತಾ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 6.74 ಇಂಚಿನ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ. ಸೊ ಅದೊಂದು ಬೇಜಾರಾಯಿತು ನನಗೆ. ಫುಲ್ HD ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. 90 Hz ಬಿಡಿ ಆಯಿತು, ಅಟ್ಲೀಸ್ಟ್ ಫುಲ್ HD ಡಿಸ್ಪ್ಲೇ ಇರಬೇಕಾಗಿತ್ತು ಈ ಪ್ರೈಸ್ ರೇಂಜಿಗೆ. 90 Hzನ ರಿಫ್ರೆಶ್ ರೇಟ್ ಇರುವಂಥದ್ದು ಒಂದು ಒಳ್ಳೆ ವಿಷಯ. ತುಂಬ ಸ್ಮೂತಾಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಕೂಡ ಮಾಡಿದರೆ. 180 Hzನ ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ನಮಗೆ ಸಿಗ್ತಾರೆ. ಒಂದು ಡಿಸ್ಪ್ಲೇ ಒಂದು ಲೆವೆಲ್ಲಿಗೆ ಬ್ರೈಟ್ ಆಗಿದೆ ಆಯಿತು. ಸುಮಾರು 600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್. ಇದು IPS ಡಿಸ್ಪ್ಲೇ ಆಯಿತಾ. ಸೊ ಆ ಮೊಲೆಟ್ ಬಿಟ್ಟಾಕಿ ಮೆಜಾರಿಟಿ ಬ್ರ್ಯಾಂಡ್ಗಳಿಗೆ ಪ್ರೈಸನ್ಸ್ ಕೊಡಲ್ಲ, ಬಟ್ IPS ಕೊಟ್ಟಿದ್ದಾರೆ. ಓಕೆ ಅಂತೀನಿ ಡಿಸ್ಪ್ಲೇ. ಫುಲ್ HD ಇದ್ದಿದ್ರೆ ಇನ್ನೂ ಬೆಂಕಿ ಇರ್ತಿತ್ತು. ಇವರು TUVದು ಬ್ಲೂ ಲೈಟ್ ಸರ್ಟಿಫಿಕೇಷನ್ ತೊಗೊಂಡಿದ್ದಾರೆ, ಕಡಿಮೆ ಬ್ಲೂ ಲೈಟನ್ನು ಎಮಿಟ್ ಮಾಡುತ್ತೆ ಅಂತ. ಓಕೆ ಅಂತೀನಿ. ಡಿಸ್ಪ್ಲೇ ಪರವಾಗಿಲ್ಲ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 6 GB ರ್ಯಾಮು, 128 GB ಸ್ಟೋರೇಜು, 4 GB ರ್ಯಾಮು, 128 GB ಸ್ಟೋರೇಜು, ಮತ್ತು ಇನ್ನೊಂದು 8 GB ರ್ಯಾಮು ಮತ್ತು 256 GB ಸ್ಟೋರೇಜು. ಸೊ 4 GB ಬೇಸಿಕ್ಕೂ ಇದೆ, 8 GBನೂ ಸಹ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ತೊಗೊಬೋದು. ನಾನು ಗೆಸ್ ಮಾಡ್ತಿರೋ ಪ್ರಕಾರ ಈ 4 GB ಮತ್ತು 128 GB ವೇರಿಯಂಟು ಮೋಸ್ಟ್ಲಿ 10,000ಕ್ಕೆ ಲಾಂಚ್ ಆಗಬಹುದು ಆಯಿತಾ. 10,000ಕ್ಕೆ ಲಾಂಚ್ ಆದರೆ ಒಂದು ಲೆವೆಲಿಗೆ ಪರ್ಚೇಸ್ ಮಾಡೋದಕ್ಕೆ ಯೋಚನೆ ಮಾಡ್ಬೋದೇನೋ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್.
ಓಕೆ ಅಂತೀನಿ. ಸ್ಟೋರೇಜ್ ಟೈಪ್ ಬಂದುಬಿಟ್ಟು UFS 2.2 ಸ್ಟೋರೇಜು ಓಕೆ ಅಂತೀನಿ. ಎಲ್ಲರೂ ಕೊಡೋದನ್ನೇ ಇವರು ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು, ಅಪ್ ಟು 8 GB ರ್ಯಾಮನ್ನು ಎಕ್ಸ್ಟೆಂಡ್ ಮಾಡೋದು, ಅಂದರೆ ಅವಶ್ಯಕತೆ ಇರುತ್ತೆ ಟೈಮಲ್ಲಿ ಸ್ಟೋರೇಜನ್ನೇ ರ್ಯಾಮ್ ರೀತಿ ಯೂಸ್ ಮಾಡಿಕೊಡುತ್ತೆ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ ರನ್ ಆಗ್ತಿರುವಂಥ MIUI ನಮಗೆ ಸಿಗ್ತಾ ಇರುವಂಥದ್ದು. ಸೊ HyperOS ಇನ್ನೂ ಬಂದಿಲ್ಲ ಆಯಿತಾ. ನೆಕ್ಸ್ಟ್ ನಂಗೆ ಅನ್ನಿಸ್ದಂಗೆ ಎಲ್ಲ ಫೋನ್ಗಳಲ್ಲೂ ಕೂಡ HyperOS ಬರಬಹುದು. ಸೊ ಸದ್ಯಕ್ಕಂತೂ ಈ ಫೋನಲ್ಲಿ MIUI 14 ಸಿಗ್ತದೆ. ಇದಕ್ಕೆ ಇನ್ನೊಂದು ವರ್ಷದ ಆ್ಯಂಡ್ರಾಯ್ಡ್ ಅಪ್ಡೇಟ್ ಸಿಗೋದು ಡೌಟೇ, ಗೊತ್ತಿಲ್ಲ, ಕೊಡ್ಬೋದು ಆ್ಯಂಡ್ರಾಯ್ಡ್ 14ನ. ಸದ್ಯಕ್ಕಂತೂ ಯಾವುದೇ ಕನ್ಫರ್ಮೇಷನ್ ನಿಮ್ಮ ಬ್ರ್ಯಾಂಡ್ ಕಡೆಯಿಂದ ಇಲ್ಲ. ಇನ್ನು ಇದರಲ್ಲಿರುವಂಥ ಪ್ರೊಸೆಸರ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಒಂದು ಲೆವೆಲ್ಗೆ ಹೆವಿ ಪವರ್ಫುಲ್ ಆಗಿರುವಂಥ Dimensity 6100 ಪ್ಲಸ್ ಪ್ರೊಸೆಸರ್ ಆಯಿತು. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಇನ್ ಕೇಸ್ ಇದೇನಾದರೂ 10,000 ರೂಪಾಯಿಗೆ ಲಾಂಚ್ ಆದರೆ ಸಖತ್ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಗ್ಬೋದು. ಸೊ ಈ ಪ್ರೊಸೆಸರ್ ಹಾಕಿರೋದ್ರಿಂದ ಮೋಸ್ಟ್ಲಿ ಈ ಫೋನನ್ನು 11,000 ರೂಪಾಯಿ 12,000 ರೂಪಾಯಿಗೆ ಲಾಂಚ್ ಮಾಡಿದ್ರೂ ಸಹ ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ನಾನು ಉಳಿದ ಸ್ಪೆಸಿಫಿಕೇಷನ್ ನೋಡ್ದಂಗೆ ಈ ಒಂದು ಫೋನು ಇದರ ಬೇಸ್ ವೇರಿಯಂಟ್ 10,000 ರೂಪಾಯಿಗೆ ಲಾಂಚ್ ಆದರೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಆಗ್ಬೋದು. ಎಲ್ಲ ಓವರಾಲ್ ಸ್ಪೆಸಿಫಿಕೇಷನ್ ನೋಡ್ಕೊಂಡು ಇದನ್ನು ಜಡ್ಜ್ ಮಾಡ್ತಾ ಇದ್ದೀನಿ ಆಯಿತಾ. AnTuTu Benchmarkನ್ನು ಚೆಕ್ ಮಾಡ್ದಂಗೆ 3,80,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಆಯಿತಾ. ಸೊ ಹೆವಿ ಪವರ್ಫುಲ್ ಆಗಿರುವಂಥದ್ದು. ಈವನ್ ನೀವು 12,000 ರೂಪಾಯಿಗೆ ಬರೀ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಹೋದರೆ 12,000 ರೂಪಾಯಿಗೂ ಸಹ ಇದು ಒಂದೊಳ್ಳೆ ಪ್ರೊಸೆಸರ್ ಆಗಬಹುದು ಆಯಿತಾ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನಿದರಲ್ಲಿ ಗೇಮಿಂಗ್ ಟೆಸ್ಟನ್ನು ಮಾಡ್ದಂಗೆ BGMI ಟೆಸ್ಟ್ ಮಾಡಿದೆ. HDR ಆಪ್ಷನ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇಲ್ಲ. HDಯಲ್ಲಿ ನೀವು ಕೇವಲ ಹೈ ಸೆಟ್ಟಿಂಗಲ್ಲಿ ಈ ಗೇಮನ್ನು ಆಡ್ಬೋದು. ಸೊ ಈ ಸೆಟ್ಟಿಂಗಲ್ಲಿ ಹೆವಿ ಬಟರಿ ಸ್ಮೂತ್ ಅಂತ ಅನ್ನಲ್ಲ, ಕೆಲವೊಂದು ಕಡೆ ನಿಮಗೆ ಒಂದು ಲ್ಯಾಗಿ ಫೀಲ್ನ ಕೊಡ್ಬೋದು. ಮತ್ತು ಈ ಗೇಮನ್ನು ನೀವು ಬೇಕಾದರೆ ಸ್ಮೂತಲ್ಲಿ ಆಡ್ಬೋದು. ಸ್ಮೂತು ಅಪ್ ಟು ಅಲ್ಟ್ರಾ, ಎಕ್ಸ್ಟ್ರೀಮ್ ಬರಲ್ಲ, ಅಪ್ ಟು ಅಲ್ಟ್ರಾ ನೀವು ಆರಾಮಾಗಿ ಆಡ್ಕೊಬೋದು. ಈ ಒಂದು ಸೆಟ್ಟಿಂಗಲ್ಲಿ ತುಂಬ ಸ್ಮೂತ್ ಆಗಿದೆ ಒಂದು ಲೆವೆಲ್ಗೆ, ಈ ಪ್ರೈಸ್ ರೇಂಜಿಗೆ. ಸೊ ಗೇಮಿಂಗ್ ಒಂದು ಲೆವೆಲಿಗೆ ನೀವು ಆಡ್ಕೊಬೋದು, ತೊಂದರೆ ಇಲ್ಲ. ಮತ್ತು ಈ ಸ್ಮಾರ್ಟ್ಫೋನ್ ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಕೂಡ ಅನಿಸಿಲ್ಲ ಆಯಿತಾ. ನೀವು ನಾನು ಬೆಂಚ್ಮಾರ್ಕ್ ಚೆಕ್ ಮಾಡಬೇಕಾದ್ರು ಮತ್ತು ಗೇಮ್ ಆಡಬೇಕಾದ್ರು ಚೆಕ್ ಮಾಡಿದಂಗೆ ಅಂತ ಹೀಟೇನೂ ಆಗಲ್ಲ, ಓವರ್ ಹೀಟ್ ಅಂತ ಎಲ್ಲೂ ಕೂಡ ನನಗೆ ಅನಿಸಿಲ್ಲ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ರೇರಲ್ಲಿ ನಾಮಕಾವಸ್ತಿ 2 ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದುಬಿಟ್ಟು 50 ಮೆಗಾಪಿಕ್ಸೆಲಿಂದು 1.8 ಅಪರ್ಚರ್ನ ಹೊಂದಿರುವಂಥ AI ಕ್ಯಾಮ್ರಾ ಅಂತೆ. ಇದು ತೆಗೆಯುವಂಥ ಫೋಟೋ ಒಂದು ಲೆವೆಲ್ಗೆ ಈ ಪ್ರೈಸ್ 10,000 ರೂಪಾಯಿಗೆ ನೀವು ಯಾವುದು ತೊಗೊಂಡ್ರು ಇದೇ ಕ್ವಾಲಿಟಿ ಸಿಗುತ್ತೆ ಅಂತ ಅನ್ನಿಸ್ತು. ಏನೂ ಡಿಫ್ರೆಂಟ್ ಆಗಿದೆ ಅನ್ನಿಸ್ಲಿಲ್ಲ. ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಕ್ಯಾಮ್ರಾ ಓಕೆ ಅಂತೀನಿ. ಅದನ್ನು ಬಿಟ್ಟರೆ ಇನ್ನೊಂದು ಸೆನ್ಸಾರ್ ಇದೆ, ಯಾವ ಸೆನ್ಸಾರ್ ಅಂತ ಎಲ್ಲೂ ಸ್ಪೆಸಿಫೈ ಮಾಡಿಲ್ಲ. ಮೋಸ್ಟ್ಲಿ ಡೆಪ್ತ್ ಇರಬಹುದಾ ಅಂತ. ಮ್ಯಾಕ್ರೋ ಅಂತೂ ಅಲ್ಲ, ನಾನು ಚೆಕ್ ಮಾಡಿದೆ ಮ್ಯಾಕ್ರೋ ಆಪ್ಷನ್ ಇಲ್ಲ. ಇದು ಡೆಪ್ತ್ ಸೆನ್ಸರ್ ಇರ್ಬೋದು ನಂಗೆ ಅನ್ನಿಸ್ದಂಗೆ. ಇನ್ನೊಂದು ಒಟ್ಟಿಗೆ ರಿಯರ್ ಕ್ಯಾಮ್ರಾ ಪರವಾಗಿಲ್ಲ ಅನ್ನಿಸ್ತು. ಕೆಲವೊಂದು ಪೋರ್ಟ್ರೇಟ್ನ ಕೂಡ ನಾನು ನಿಮಗೆ ತೋರಿಸಿ ನೋಡಿ ಜಡ್ಜ್ ಮಾಡ್ಕೊಬೋದಾಯ್ತಾ. ಈ ಪ್ರೈಸ್ ಅಂಜಿಗೆ ಯಾವ್ದು ತೊಗೊಂಡ್ರು ಇಷ್ಟೇ ಸಿಗುತ್ತೆ, ನನಗೆ ಏನು ಸ್ಪೆಷಲ್ ಅಂತ ಅನಿಸಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 5 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದ್ರದ್ದು ಕೂಡ ನಾನು ನಿಮಗೆ ತೋರಿಸ್ತೇನೆ. ಕ್ಲಾರಿಟಿ ಓಕೆ ಆಯಿತಾ, ಅದನ್ನು ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಒಂದು ಲೆವೆಲಿಗೆ ಈ ಬೆಲೆಗೆ ನೀವು ಮೆಜಾರಿಟಿ ಫೋನ್ಗಳು ಹಿಂಗೆ ಕೊಡ್ತೇವೆ, ಏನು ಹಿಂಗೆ ಇದರಲ್ಲೂ ಕೂಡ ಸ್ಪೆಷಲ್ ಅನ್ನಿಸ್ಲಿಲ್ಲ. ಒಟ್ಟಿಗೆ ಚೆನ್ನಾಗಿದೆ ಈ ಪ್ರೈಸ್ ರೇಂಜಿಗೆ. ವಿಡಿಯೋಗ್ರಫಿಗೆ ಬಂದರೆ ನೀವು ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡ್ಬೋದು. 4K ಈ ಬೆಲೆಗೆ ಯಾರೂ ಕೊಡಲ್ಲ, ಇವರು ಕೊಟ್ಟಿಲ್ಲ. ಕ್ಲಾರಿಟಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂಥ ಸ್ಟೇಬಲ್ ಅಂತಲೂ ಅನ್ನಲ್ಲ ನಾನು ನಿಮಗೆ ವಿಡಿಯೋ ಕ್ಲಾರಿಟಿ ಅನ್ನೋದಕ್ಕಿಂತ ಸ್ಟೇಬಲ್ ಶಾರ್ಟ್ ಏನಕ್ಕೆ ಆಪ್ಟಿಕಲ್ಸ್ ನಮಗೆ ಸ್ಟೆಬಿಲೇಷನ್ ಎಲ್ಲ ಸಿಗಲ್ಲ ನಿಮಗೆ ಈ ಬೆಲೆಗೆ. ಸೊ ಅದರಿಂದ ಒಂದು ಲೆವೆಲಿಗೆ ಶೇಕಿ ಇದ್ದೇ ಇರುತ್ತೆ. ಇನ್ನು ಈ ಫೋನಿನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಮ್ಗೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತದೆ. ಸೊ ಒಂದು ಲೆವೆಲಿಗೆ ನೋಡಿ, ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಓಪನ್ ಆಗುತ್ತೆ. ಹೆವಿ ಫಾಸ್ಟ್ ಆಗಿದೆ ಮಾತ್ರ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರು. ಜೊತೆಗೆ ಫೇಸ್ ಅನ್ಲಾಕ್ ಸಹ ಇದೆ. ಸೊ ಫೇಸ್ ಅನ್ಲಾಕು ನೋಡ್ತೀರಾ, ಓಕೆ ಹೆವಿ ಫಾಸ್ಟ್ ಆಗಿದೆ ಇವರು. ಪ್ರೆಸ್ ಮಾಡಿದ ತಕ್ಷಣ ನೋಡಿ ಪಟ್ ಅಂತ ಓಪನ್ ಮಾಡುತ್ತೆ. ಡಿಲೇ ಇದೆ, ಒಂದು ಮಿಲಿ ಸೆಕೆಂಡ್ ಡಿಲೇ ಇದೆ, ಬಟ್ ನೋಡಿ ಪಟ್ ಅಂತ ಓಪನ್ ಮಾಡುತ್ತೆ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಸೆಕ್ಯೂರಿಟಿ, ಅಂದರೆ ಫೇಸ್ ಅನ್ಲಾಕನ್ನು ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ನ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 5,000 mAh ಕೆಪಾಸಿಟಿಯ ಬ್ಯಾಟ್ರಿ ಸಿಗ್ತಾ ಇದೆ, ಒಂದು ಒಳ್ಳೆಯ ವಿಷಯ. ಮತ್ತು ಬಾಕ್ಸ್ ಒಳಗೆ ಕೇವಲ 10 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಆಗಲೇ ಹೇಳಿದಂಗೆ ಈ ಸ್ಮಾರ್ಟ್ಫೋನ್ 18 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಬಾಟಮ್ ಫೈರಿಂಗು ಮೋನೋ ಸ್ಪೀಕರು. ಈ ಬೆಲೆಗೆ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ಸ್ಟೀರಿಯೋ ಕೂಡ ಸಿಗುತ್ತೆ. ಒಟ್ಟಿಗೆ ಕ್ಲಾರಿಟಿ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಒಂದು ಲೆವೆಲಿಗೆ ಜೋರ ಕೂಡ ಕೇಳುತ್ತೆ ಈ ಸ್ಮಾರ್ಟ್ಫೋನಲ್ಲಿ. ಮೋನೋ ಸ್ಪೀಕರು.
ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇರುವಂಥದ್ದು 2.4 GHz ಮತ್ತು 5 ಎರಡು ಕೂಡ ಸಪೋರ್ಟ್ ಆಗುತ್ತೆ ಮತ್ತು ಬ್ಲೂಟೂತ್ 5.3 ಕೂಡ ಕೊಟ್ಟಿದ್ದಾರೆ. ಈ ಸ್ಮಾರ್ಟ್ಫೋನ್ ನಿಮಗೆ ಯಾವುದೇ ಕ್ಯಾರಿಯರ್ ಅಗ್ರಿಗೇಷನ್ ಸಿಗ್ತಲ್ಲ ಮತ್ತು ಭಾರತದೆಲ್ಲ 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ, ಜಿಯೋ ಏರ್ಟೆಲ್ ಎಲ್ಲ ಸಪೋರ್ಟ್ ಆಗುತ್ತೆ, ಲೈಟ್ಸ್ಗಳ ಅವಶ್ಯಕತೆ ಇಲ್ಲ ನೀವು. ಇನ್ನು ಇದರಲ್ಲಿ ಬೇಸಿಕ್ ಸೆನ್ಸರ್ಸ್ನ ಕೊಟ್ಟಿದ್ದಾರೆ. ಈ ಆಂಬಿಯೆಂಟ್ ಲೈಟ್ ಸೆನ್ಸಾರು ಮತ್ತು ಆಕ್ಸಿಲೋಮೀಟ್ರು, ಎಲೆಕ್ಟ್ರಾನಿಕ್ ಕಾಂಪಾಸ್ ಎಲ್ಲ ಇದೆ, ಅವಶ್ಯಕತೆ ಇರೋದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನಿಂದು ಕೆಲವೊಂದು ಮೇಯ್ನ್ ಫೀಚರು. ನನಗೆ ಇದರಲ್ಲಿ IR ಬ್ಲಾಸ್ಟರ್ ಕೊಟ್ಟಿದ್ರೆ ಆಲ್ಮೋಸ್ಟ್ ಎಲ್ಲ ರೆಡ್ಮಿ ಫೋನ್ಗಳಲ್ಲಿರೋ ರೀತಿ ಇದರಲ್ಲೂ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಕಾರ್ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನು ಗೆಸ್ ಮಾಡ್ತಿರೋ ಪ್ರಕಾರ 10,000 ನನ್ನ ಒಂದು 10,000 ರೂಪಾಯಿಗೆ ಒಂದು ಒಳ್ಳೆ ಫೋನ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. 11,000ಕ್ಕೆ ಲಾಂಚ್ ಆದರೂ ಆಗ್ಬೋದು, 12,000 ಆಗ್ಬೋದು. ನಾನು ಇಷ್ಟಪಟ್ಟಂಗೆ 10,000ಕ್ಕಾದರೆ ಆರಾಮಾಗಿ ತೊಗೊಬೋದು ಬೇಸ್ ವೇರಿಯಂಟನ್ನು. ಇದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ನು. 10,000 ರೂಪಾಯಿಗೆ ಇನ್ ಕೇಸ್ ಇದು ಲಾಂಚ್ ಆದರೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸ್ಮಾರ್ಟ್ಫೋನ್ ಆದರೂ ಆಗಬಹುದು. ಇಷ್ಟು ಈ ಸ್ಮಾರ್ಟ್ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮಗೆ ಇದ್ರ ಬಗ್ಗೆ ಏನಿಸ್ತು ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.